ಕಳೆದಿತ್ತು ಸರ್. ಕೇಳಿದೆ ಅವ್ರಿಗೆ ಇವ್ರಿಗೆ ಯಾರಿಗಾರ ಸಿಕ್ಕಿದ್ರೆ ಕೊಡ್ರಪ್ಪ ಫೋನ್ ಅಂತ ಕೇಳಿದೆ. ಇಲ್ಲ ಅಂದ್ರಿ. ನಮ್ಗೆ ತೊಗೊಂಡವ್ರೂ ಗೊತ್ತಿತ್ತು ಸರ್. ಸೀದಾ ಇವ್ರದಾಗ ಕಂಪ್ಲೇಂಟ್ ಕೊಟ್ಟು ಸರ್. ಮಹಬೂಬ್ ಸರ್ ಅಂತ ಹೇಳಿದ್ರು ಪ್ರತಾಪ ಪೊಲೀಸ್ ಸ್ಟೇಷನ್ಗೆ. ಅಲ್ಲೋಗಿ ಮಹಬೂಬ್ ಸರ್ ಅಂತ ಹೇಳಿದ್ರು. ಹೋದೆ ಕಂಪ್ಲೇಂಟ್ ಕೊಟ್ಟು ಸರ್. ಆಧಾರ್ ಕಾರ್ಡ, ಮೊಬೈಲ್, IMEI ನಂಬರ, ಬಿಲ್ಲ, ಬಾಕ್ಸ ಒಂದು ಕಂಪ್ಲೇಂಟ್ ಅರ್ಜಿ ಬರೆದು ಕೊಟ್ಟು ಸರ್. ಅದೇನದ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಸರ್. ಅವ್ರ ಕೆಲಸ ಸರ್ ಮಾಡಿದ್ರು. ಸಿಕ್ಕಿಗಳೇ ಮಹಬೂಬ್ ಸರ್ ಏನು ಮಾಡಿದ್ರು, ಫೋನ್ ಹಚ್ಚಿ ಹೇಳಿದ್ರು, ನಿನ್ನ ಮೊಬೈಲ್ ಸಿಕ್ಕದ ಅಂದ್ಕುಶ ಬಂದು ಕಿಶನ್ ಒಯ್ಯಿ ಅಂತೇಳಿ ಕಿಶನ್. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಭಾಳ ಕಷ್ಟಪಟ್ಟು ಕೆಲಸ ಮಾಡಿ ತೊಗೊಂಡಿದ್ದು ಸರ್. ನಾ ಸಿಗ್ತದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದ್ರಾಗೂ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಏನದ ರೀ, ಪೂರಾ ಮಜಾಕ್. ಪೊಲೀಸರು ಏನು ಹುಡುಕೊಡ್ತಾರೋ ಅವ್ರಿಗೇನು ಬೇರೆ ಕೆಲಸ ಇರಲ್ಲ, ನಿನ್ನ ಫೋನ್ ಸಿಕ್ಕಂಗೆ ಅಂತೇಳಿ ಅವ್ರನ್ನ. ನಾ ಯಾರ ಮತ್ತಿಗೂ ತಲೆ ಕೆಡ್ಸೊಂದಿಲ್ಲ ಸರ್. ಸೀದಾ ಹೋದೆ, ಕಂಪ್ಲೇಂಟ್ ಮಾಡಿದೆ, ನನ್ನ ಫೋನ್ ನನಗೆ ಸಿಕ್ಕದ. ನಾನು ಪ್ರತಾಪ ಸ್ಟೇಷನ್ ಪೂರ ಧನ್ಯವಾದಗಳನ್ನು ಹೇಳಿ. ಮೊಬೈಲ್ ಯಾರು ಇದಿರುತ್ತೆ? ಇಲ್ಲೇ ಗುಲ್ಬರ್ದಾಗ ಸಿಕ್ಕದ ಅಂತ ಹೇಳ್ಯಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಂಕುಶ್. ಸರ್, ಈಗ ಮೊಬೈಲ್ ಯಾವಾಗ ಕಳ್ಕೊಂಡಿದ್ರಿ? ನನ್ನ ಮೊಬೈಲ್ ಕಳೆದು 1 ವರ್ಷ ಆಗಿತ್ತು ಸರ್. ಈ ಗಾಡಿ ಮ್ಯಾಗ ಬರೋ ಟೈಮಿಗೆ ಬಿದ್ದಿತ್ತು, ಎಲ್ಲಿ ಬಿದ್ದಿತ್ತು ನಂಗೆ ಗೊತ್ತಿಲ್ಲ. ಇಲ್ಲ ಗುಲ್ಬರ್ದಾಗ ಬಿದ್ದಿತ್ತು ರೀ. ಪೊಲಿಟಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋದು ಭರೋಸಾ ಕೊಟ್ಟರು ಪೊಲೀಸರು. ನೀವು ಆಮೇಲೆ ನಾವು ಸಿಕ್ಕ ಮೇಲೆ ಫೋನ್ ಹಚ್ತೇವೆ, ನೀವು ಬಂದು ಕಸಿ ಮೊಬೈಲ್ ಹೋಗತ್ತಿರ್ತಂದ್ರೆ ಅವ್ರ ಮ್ಯಾಗ ಭರೋಸಾ ಐತ್ರಿ ಸರ್. ಮೊಬೈಲ್ ಸಿಕ್ಕೈತ್ರಿ, ಕರೆದು ಕಸಿ ಮೊಬೈಲ್ ಕೊಟ್ಟರು ಸರ್ ನಮಗೆ. ಹೇಗೆ ಅನ್ನಿಸ್ತಾ ಇದೆ? ಈಗ ಒಳ್ಳೇದು ಅನ್ನಿಸ್ತದೆ ಸರ್. ಗೌರವ ಬರ್ತದೆ ಪೊಲೀಸರ ಮೇಲೆ. ಸಿಕ್ಕಿಲ್ಲ ಅಂದ್ಕೊಂಡಿದ್ರಿ? ಹಾಂ, ಸಿಗ್ತಾಯಿಲ್ಲ ಅಂದ್ಕೊಂಡ್ರೆ ಸಿಕ್ಕಿತ್ತು ಸರ್. ಓಕೆ. ಯಾವ ಮೊಬೈಲು? ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸರ್. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಗುರುಶಾಂತಪ್ಪ ಸರ್.